ಅತ್ತ ತಿಮ್ಮಾರೋಡಿ ನಿವಾಸದ ಮೇಲೆ ಎಸ್ಐಟಿ ದಾಳಿ. ಇತ್ತ ಪರಮೇಶ್ವರ್ ನಿವಾಸಕ್ಕೆ ಡಿಜಿಐಜಿಪಿ ಸಲೀಂ ಬಂದಿದ್ದಾರೆ. ಎಸ್ಐಟಿ ದಾಳಿ ಬಗ್ಗೆ ಪರಮೇಶ್ವರ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡಿಜಿಐಜಿಪಿ ಸಲೀಂ ಪರಮೇಶ್ವರ್ ನಿವಾಸಕ್ಕೆ ಬಂದಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾಗಿ ಎಸ್ಐಟಿ ದಾಳಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯ. ಡಿಜಿಐಜಿಪಿ ಸಲೀಂ ಗೃಹ ಸಚಿವರ ಮನೆಗೆ ಭೇಟಿ ಕೊಟ್ಟಿರೋದು. ಅತ್ತ ತಿಮ್ಮಾರೋಡಿ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ತಿಮ್ಮಾರೋಡಿ ನಿವಾಸದ ಮೇಲೆ ಎಸ್ಐಟಿ ದಾಳಿ ನಡೀತಾ ಇದ್ರೆ ಈ ಕಡೆ ಗೃಹ ಸಚಿವರ ನಿವಾಸಕ್ಕೆ ಡಿಜಿಐಜಿಪಿ ಭೇಟಿ ಕೊಟ್ಟಿದ್ರು. ಏನು ಈ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡಿತೀನಿ ನಾನು. ಮಾರುತೇಶ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯ. ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಡಿಜಿಐಜಿಪಿ ಸಲೀಂ ಭೇಟಿ ಕೊಟ್ಟಿರೋದು. ಎಸ್ಐಟಿ ದಾಳಿಯ ಬಗ್ಗೆ ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಜಿಐಜಿಪಿ. ತಿಮ್ಮಾರೋಡಿ ನಿವಾಸದ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. ಅಲ್ಲಿ ಶೋಧ ನಡೀತಾ ಇದೆ. 1 ತಾಸಿಗೂ ಹೆಚ್ಚು ಕಾಲದಿಂದ ಶೋಧ ನಡೀತಾ ಇದೆ. ಮಾಹಿತಿಯ ಪ್ರಕಾರ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿದೆ. ಚಿನ್ನಯ್ಯನೇ ಕೊಟ್ಟಿರುವಂತಹ ಒಂದಷ್ಟು ಸ್ಫೋಟಕ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ವಿಚಾರಣೆ ವೇಳೆ. ದೂರುದಾರ ಚಿನ್ನಯ್ಯ ಹೇಳಿದ ರೀತಿ ಧರ್ಮಸ್ಥಳದ ಸುತ್ತ ಕಾರ್ಯಾಚರಣೆ ನಡೆಯುತ್ತೆ. ಆತನೇ ಗುರುತು ಮಾಡಿದಂತಹ 17 ಸ್ಪಾಟ್ಗಳಲ್ಲಿ ಆತ ಹೇಳಿದ ರೀತಿಯಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾರೆ. ಆದ್ರೆ ಇಷ್ಟೂ ಕಾರ್ಯಾಚರಣೆಯಲ್ಲಿ ಸಿಕ್ಕಿದ್ದೇನು 6ನೇ ಸ್ಪಾಟ್ನಲ್ಲಿ ಕೆಲವೊಂದಷ್ಟು ಮೂಳೆಗಳು ಪತ್ತೆ ಆಗತ್ತೆ. ಅದು ಕೂಡ ಪುರುಷನ ಮೂಳೆ, ಮಹಿಳೆಯದ್ದಲ್ಲ. ಈತ ಹೇಳಿರೋದೇನಾಗಿತ್ತು, ಮಾಡಿರುವಂತ ಆರೋಪ ಏನಾಗಿತ್ತು? 100 ಹೆಣ್ಣು ಮಕ್ಕಳ, ಮಹಿಳೆಯರ ಶವಗಳನ್ನ ನಾನು ಹೂತಾಕಿದ್ದೀನಿ ಅಂತ. ಆದ್ರೆ ಆತ ತೋರಿಸಿದ ಜಾಗದಲ್ಲಿ ಕಾರ್ಯಾಚರಣೆ ನಡೆಸಿದಾಗ್ಲೂ ಕೂಡ ಏನೂ ಪತ್ತೆ ಆಗಿಲ್ಲ. ಈಗ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಈಗ ಆಗ್ತಾ ಇರೋದೇನು? ದೂರುದಾರ ಚಿನ್ನಯ್ಯನ ವಿಚಾರಣೆ. ಆತನ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಆಗ ಆತ ಬಾಯ್ಬಿಟ್ಟಂತ ಒಂದಷ್ಟು ಸ್ಫೋಟಕ ಮಾಹಿತಿ. ಚಿನ್ನಯ್ಯನ ಮೊಬೈಲು ಸಿಗಬೇಕಾಗಿತ್ತು. ಚಿನ್ನಯ್ಯನ ಮೊಬೈಲ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು ಅಧಿಕಾರಿಗಳು. ವಿಚಾರಣೆ ವೇಳೆ ಆತನಿಗೆ ಪ್ರಶ್ನೆ ಮಾಡಿದಾಗ ಆತ ಹೇಳಿದ್ದೇನು, ನನ್ನ ಹತ್ರ ಮೊಬೈಲೇ ಇಲ್ಲ, ಮೊಬೈಲ್ ಬಳಸ್ತಾ ಇಲ್ಲ ಅಂತ. ಆದ್ರೆ ಒಂದೆರಡು ಕಡೆ ಆತ ಹೇಳ್ಕೊಂಡಿರೋದು, ನಾನು ಬುರುಡೆಯನ್ನ ತಗೊಂಡು ದೂರ್ ಕೊಡೋದಕ್ಕೇನು ಬಂದೆ, ಆಗ್ಲೇ ನನ್ನ ಮೊಬೈಲ್ ಅನ್ನ ಕಿತ್ಕೊಂಡಿತ್ತು ಗ್ಯಾಂಗ್ ಅಂತ. ಈಗ ತಿಮ್ಮಾರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿದೆ. ಷಡ್ಯಂತ್ರಕ್ಕೆ ತಿಮ್ಮಾರೋಡಿ ನಿವಾಸ ಪವರ್ ಸೆಂಟರ್. ಬುರುಡೆ ಷಡ್ಯಂತ್ರಕ್ಕೆ ತಿಮ್ಮಾರೋಡಿ ಮನೆಯೇ ಕೇಂದ್ರವಾಗಿತ್ತು. ಎಲ್ಲಾ ಚಟುವಟಿಕೆಗಳಿಗೆ ತಿಮ್ಮಾರೋಡಿ ಮನೆಯೇ ಅಡ್ಡ ಆಗಿತ್ತು. ತಿಮ್ಮಾರೋಡಿ ಮನೆಯಲ್ಲೇ ದಿನವೂ ಪ್ಲಾನ್ ಮಾಡ್ತಾ ಇತ್ತು ಗ್ಯಾಂಗ್. ತಿಮ್ಮಾರೋಡಿ ಮನೆಯ ಎಲ್ಲಾ ಕೋಣೆಯಲ್ಲಿ ಎಸ್ಐಟಿ ತಲಾಶ್ ನಡೆಸಿದೆ. ತಿಮ್ಮಾರೋಡಿ ನಿವಾಸದ ಮೇಲೆ ಎಸ್ಐಟಿ ನಡೆಸಿದಂತಹ ದಾಳಿ. ಷಡ್ಯಂತ್ರಕ್ಕೆ ತಿಮ್ಮಾರೋಡಿ ನಿವಾಸವೇ ಪವರ್ ಸೆಂಟರ್ ಆಗಿತ್ತು. ಇಷ್ಟು ದೊಡ್ಡ ಷಡ್ಯಂತ್ರ ಹುಟ್ಕೊಂಡಿದ್ದೆ ತಿಮ್ಮಾರೋಡಿ ಮನೆಯಲ್ಲಿ. ಆ ಷಡ್ಯಂತ್ರವನ್ನ ಜಾರಿಗೆ ತರೋದಕ್ಕೆ ಆದಂತಹ ಒಂದೊಂದು ಪ್ಲಾನ್ ಕೂಡ ತಿಮ್ಮಾರೋಡಿ ಮನೆಯಲ್ಲೇ. ಬುರುಡೆ ಷಡ್ಯಂತ್ರಕ್ಕೆ ತಿಮ್ಮಾರೋಡಿ ಮನೆಯೇ ಕೇಂದ್ರವಾಗಿತ್ತು. ಎಲ್ಲ ಚಟುವಟಿಕೆಗಳಿಗೆ ಈ ಮನೆಯೇ ಅಡ್ಡ ಆಗಿತ್ತು. ತಿಮ್ಮಾರೋಡಿ ಮನೆಯಲ್ಲೇ ದಿನವೂ ಗ್ಯಾಂಗ್ ಪ್ಲಾನ್ ಮಾಡ್ತಾ ಇತ್ತು. ಹಂತ ಹಂತವಾಗಿ ಯಾವ ರೀತಿ ಷಡ್ಯಂತ್ರವನ್ನ ಜಾರಿಗೆ ತರಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಮಾಡಲಾಗ್ತಾ ಇತ್ತು ಇದೇ ಮನೆಯಲ್ಲಿ. ತಿಮ್ಮಾರೋಡಿ ಮನೆಯ ಎಲ್ಲಾ ಕೋಣೆಯಲ್ಲಿ ಎಸ್ಐಟಿ ತಲಾಶ್ ನಡೆಸ್ತಾ ಇದೆ. ಚಿನ್ನಯ್ಯ ಬಟ್ಟೆ, ಮೊಬೈಲ್ ಸೇರಿದಂತೆ ಹಲವು ವಸ್ತುಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತಿಮ್ಮಾರೋಡಿ ಮನೆಯಲ್ಲೇ ಮೊಬೈಲ್ ಫೋನ್ ಸಿಕ್ಕಿರೋದು ಚಿನ್ನಯ್ಯನ ಮೊಬೈಲ್. ಆತನ ಮೊಬೈಲ್ಗೋಸ್ಕರ ಹುಡುಕಾಟ ನಡೆಸಿದ್ರು. ಈ ಪ್ರಕರಣದಲ್ಲಿ ಆತನ ಮೊಬೈಲ್ ಕೂಡ ಪ್ರಮುಖ ಸಾಕ್ಷ್ಯವಾಗುತ್ತೆ. ಆ ಮೊಬೈಲ್ ಸಿಕ್ಕಿರೋದಲ್ಲಿ ತಿಮ್ಮಾರೋಡಿ ಮನೆಯಲ್ಲಿ. ಷಡ್ಯಂತ್ರಕ್ಕೆ ತಿಮ್ಮಾರೋಡಿ ಮನೆಯೇ ಪವರ್ ಸೆಂಟರ್ ಆಗಿತ್ತು. ಒಂದು ದೊಡ್ಡ ಷಡ್ಯಂತ್ರ. ಅದನ್ನ ಜಾರಿಗೆ ತರೋದಕ್ಕೆ ಏನೆಲ್ಲ ಪ್ಲಾನ್ಗಳಾಗಬೇಕಾಗಿತ್ತು ಆ ಎಲ್ಲಾ ಪ್ಲಾನ್ಗಳು ರೆಡಿ ಆಗಿದ್ದು ತಿಮ್ಮಾರೋಡಿ ಮನೆಯಲ್ಲಿ. ಎಲ್ಲಾ ಚಟುವಟಿಕೆಗಳಿಗೆ ತಿಮ್ಮಾರೋಡಿ ಮನೆಯನ್ನೇ ಅಡ್ಡ ಮಾಡಿಕೊಳ್ಳಲಾಗಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಶೋಧ ನಡೆಸ್ತಾ ಇರೋದು. ಪ್ರತಿ ಕೋಣೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ತಲಾಶ್ ಮುಂದುವರೆದಿದೆ.
ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.